ಎಲ್ರಿಗೂ ನಮಸ್ಕಾರ. ನಮ್ಮ ಖೇಲ ಚಿತ್ರದಲ್ಲಿ ಒಟ್ಟು 5 ಹಾಡಿದೆ. ಅದರಲ್ಲಿ ಒಂದು ಹಾಡಿನ ಲಿರಿಕಲ್ ವಿಡಿಯೋ ಇವತ್ತು ನಾನು ನಿಮ್ಮ ಮುಂದೆ ಬಿಟ್ಟಿದ್ದೀವಿ. 5 ಹಾಡು ಅದ್ಭುತವಾಗಿದೆ. ಆ್ಯಂಡ್ ಅದು ಮುಖ್ಯ ಕಾರಣ ಆಗಿತ್ತು ತ್ಯಾಗರಾಜ್ ಸರ್ ಅವರು ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಇವತ್ತು ವರ್ಲ್ಡ್ ಪ್ರಾಸ್ಟಿಟ್ಯೂಟ್ ಡೇ. ಸೊ ಅವರಿಗೆ ಸಂಬಂಧಪಟ್ಟಿರೋ ಗೀತೆ ಆಗಿರೋ ಕಾರಣಕ್ಕೆ ಒಂದು ಲಿರಿಕಲ್ ವಿಡಿಯೋ ಅವರು ಡೆಡಿಕೇಟ್ ಮಾಡಿಬಿಟ್ಟಿದ್ದೀವಿ ಇವತ್ತು. ಇನ್ನೂ ಹೇಳಬೇಕಂದ್ರೆ ಇದರಲ್ಲಿ ಮೋಸ್ಟ್ ಫನ್ನಿಯಸ್ಟ್ ಥಿಂಗ್ ಅಂದರೆ ಲಿರಿಕ್ಸ್. ಯಾವುದೋ ಒಂದು ಮೂಮೆಂಟಲ್ಲಿ ಕ್ರಿಯೇಟ್ ಆಗಿದೆ ಲಿರಿಕ್ಸ್. ಇದು ತುಂಬ ಕಾಮಿಕಲ್ ಆಗಿ ತುಂಬ ಡೆಪ್ತ್ ಆಗಿ ಬರೆದಿದ್ದು ಪ್ರಮೋದ್ ಜೋಯಿಸ್ ಅವರು. ತುಂಬ ಚೆನ್ನಾಗಿ ಲಿರಿಕ್ಸ್ ಬರೆದ್ರು. ಆ್ಯಂಡ್ ಅದು ಮೋಹನ್ ಮಾಸ್ಟರ್ಗಳು ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿಕೊಟ್ರು. ಆ್ಯಂಡ್ ಸ್ವಾಮಿ ಸರ್ ಎವ್ರಿ ಫ್ರೇಮ್ಸ್ ಬ್ಯೂಟಿಫುಲ್ ಆಗಿಟ್ಟಿದ್ದಾರೆ. ಇದೆಲ್ಲದಕ್ಕೂ ಮುಖ್ಯ ಉದ್ದೇಶ ದ ಬ್ಯಾಕ್ ಬೋನ್ ಆಫ್ ದ ಟೀಮ್ ಭರತ್ ಸರ್ ಅವರು. ಡೈರೆಕ್ಟರ್ ಪ್ರೊಡ್ಯೂಸರ್ ಅವರೇ ಆಗಿರೋ ಕಾರಣಕ್ಕೆ ಯಾವ ವಿಷಯಕ್ಕೂ ಕಾಂಪ್ರಮೈಸ್ ಆಗಲ್ಲ. ಯಾವುದಕ್ಕೆ ಸಿನಿಮಾಗೆ ಏನು ಬೇಕೋ ಅದನ್ನ ಫುಲ್ ಜಡ್ಜ್ಮೆಂಟ್ ವಹಿಸ್ತಾರೆ. ಎಲ್ಲೂ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಮಾಸ್ಟರ್ ಏನು ಕೇಳ್ತಾರೋ ಅದು ಕೊಡ್ತಾರೆ. ನಮ್ಮ ಕ್ಯಾಮ್ರಾಮನ್ ಸರ್ ಏನು ಡಿಮ್ಯಾಂಡ್ ಮಾಡ್ತಾರೆ ಅದನ್ನು ಕೊಡ್ತಾರೆ. ಸೊ ಬ್ಯೂಟಿಫುಲ್ ಆಗಿ ಬಂದಿದೆ. ನಮ್ಮಂಥ ಹೊಸ ಕಲಾವಿದರನ್ನ ಇಟ್ಕೊಂಡು ಅವಕಾಶ ಕೊಟ್ಟು ನಮ್ಮನ್ನು ಇಲ್ಲಿ ಕರ್ಕೊಂಡು ನಿಲ್ಲಿಸಿದ್ದಕ್ಕೆ ನಾವು ಸದಾ ಆಭಾರಿಯಾಗಿರ್ತೀವಿ ಅವರಿಗೆ. ಯಾಕಂದರೆ ನನ್ನಂಥ ಸಾವಿರಾರು ಜನ ಕಲಾವಿದರು ಬೆಂಗಳೂರು ಆ್ಯಕ್ಟರ್ ಆಗಬೇಕು, ರೈಟರ್ ಆಗಬೇಕು, ಡೈರೆಕ್ಟರ್ ಆಗಬೇಕು ಅಂತ ಬರ್ತಾರೆ. ಬಟ್ ನಮಗೆಲ್ಲ ಆಗೋ ಒಂದು ಸಮಸ್ಯೆನ ಪ್ರೊಡ್ಯೂಸರ್ ಎಲ್ಲಿದ್ದಾರೆ, ನಮ್ಮನ್ನು ಯಾರು ಹಾಕು ಅಂತಾರೆ, ನಮ್ಮಲ್ಲಿ ಯಾರು ಬಂಡವಾಳ ಹಾಕ್ತಾರೆ, ನಮ್ಗೆ ಹೆಂಗೆ ಸಿಗ್ತಾರೆ ಅವರು, ಇದು ಯಾವಾಗಲೂ ಒಂದು ನಮಗೆ ಕಾಡುವಂಥ ಪ್ರಶ್ನೆಗಳು. ಸೊ ಈ ರೀತಿಯಲ್ಲಿ ಹೊಸ ಕಲಾವಿದರನ್ನ ಗುರುತಿಸಿ ನಮ್ಮನ್ನು ಕರ್ಕೊಂಡ್ಬಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಿ ಒಂದು ರೆಕಗ್ನೈಸೇಷನ್ ಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಭರತ್ ಅವರಿಗೆ. ಹೊಸ ಸಿನಿಮಾಗಳು ಬರ್ತಾನೆ ಇದೆ ಕನ್ನಡದಲ್ಲಿ, ಆದರೆ ಅದು ಜಾಸ್ತಿ ನಿಲ್ತಿಲ್ಲ. ಹೊಸ ಸಿನಿಮಾಗಳು ನಿಲ್ಲಬೇಕು, ಅದು ಓಡಬೇಕು. ಅದರೊಟ್ಟಿಗೆ ನಮ್ಮಂಥ ಎಲ್ಲ ಕಲಾವಿದರು ಬೆಳಿಬೇಕು. ನಾವುಗಳು ಏನೇ ಪ್ರಯತ್ನ ಪಟ್ಟು ಮಾಡಿದ್ರು ನೀವುಗಳು ಬೆಳೆಸಿದ್ರೆ ಬೆಳವಣಿಗೆ ಅದು. ಸೊ ನಿಮ್ಮ ಕೈಯಲ್ಲಿದೆ, ಚೆನ್ನಾಗಿ ಸಪೋರ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು. ಇದರಲ್ಲಿ ನಾನು ಲೀಡಾಗಿ ಮಾಡ್ತಾ ಇದ್ದೀನಿ, ಹೀರೋ ಆಗಿ ಮಾಡ್ತಾ ಇದ್ದೀನಿ ಪಾತ್ರ. ಸೊ ಫಸ್ಟ್ ಹಾಫು ಸೆಕೆಂಡ್ ಹಾಫಿಗೂ ತುಂಬ ಒಂದು ಕಾಂಟ್ರಾಸ್ಟ್ ಆಗಿರುವಂಥ ಪಾತ್ರ. ನಾರ್ಮಲ್ ಕಾಲೇಜ್ ಫ್ರೆಂಡ್ಸು, ಫ್ರೆಂಡ್ಸ್ ಜೊತೆ ತಮಾಷೆ ಮಾಡೋದು, ಅನ್ಎಂಪ್ಲಾಯ್ಮೆಂಟ್ಸ್. ಏನು ಸರ್? ಇಲ್ಲ, ಅದು ಒಂದು ಬರ್ತ್ಡೇ ಟೀಸರ್. ಅದು ಇಸ್ ಒನ್ ಆಫ್ ದ ಕಂಟೆಂಟ್ ಅಷ್ಟೇ. ಸೊ ತಾಯಿ ಸಾಂಗು ನೋಡಿದ್ರಲ್ಲ, ತಾಯಿ ಸಾಂಗು ಬೇರೆ ಥರನೇ ಇದೆ. ಸೊ ಎಲ್ಲ ರೀತಿಯಾಗಿರೋ ಕಂಟೆಂಟ್ ಇದೆ, ಪ್ರೀತಿ ಇದೆ, ಮದರ್ ಎಮೋಷನ್ಸ್ ಇದೆ. ಹೌದೌದು, ಅದು ಮದರ್ಸ್ ಡೇ ಆಗಿರೋ ಕಾರಣಕ್ಕೆ ಜಸ್ಟ್ ಒಂದು ಬಿಟ್ಟಿದ್ದೀವಿ. ದ ಕಂಪ್ಲೀಟ್ ಸಾಂಗ್ ಬರುತ್ತೆ ಸಿನಿಮಾದಲ್ಲಿ. 5 ಸಾಂಗ್ ಅದು ಒಂದು ಸಾಂಗ್. ಇಲ್ಲ ಸಿನಿಮಾದಲ್ಲಿ ಫುಲ್ ಕ್ಲಾರಿಟಿ ಇದೆ. ಬರ್ಡೇ ಟೀಸರ್ ಸ್ವಲ್ಪ ಡಿಫ್ರೆಂಟಾಗಿ ಮೇಕಿಂಗ್ ಮಾಡಿದೀವಿ ಅಷ್ಟೇ. ಅಂದರೆ ನನಗೆ ಇಂಟ್ರೊಡ್ಯೂಸ್ ಮಾಡೋ ಥರ. ಖೇಲ ಅಂದರೆ ಗೇಮ್ ಅಂತ ಸಂಸ್ಕೃತದಲ್ಲಿ. ದ ಗೇಮ್ ಆಫ್ ಲವ್ ಅಂತ. ಪ್ಲೇಯರ್ ಆಟಗಾರ ಅಂತ, ಗೇಮ್ ಆಫ್ ಲವ್ ಅಂತ. ಖೇಲ ಇದು ಖೇಲ, ಖ ದೊಡ್ಡ ಖ, ಖೇಲ. ಹೌದು ಸರ್. ಗೆಲ್ತೀವೋ ಸೋಲ್ತೀವೋ ಅನ್ನೋದೇ ಕತೆ. ಸೋತು ಗೆಲ್ತೀವ, ಗೆದ್ದು ಸೋಲ್ತೀವ, ಕೊನೆಗೆ ಏನಾಗುತ್ತೆ ಅನ್ನೋದು ಕತೆ. ತುಂಬ ಚೆನ್ನಾಗಿ ಕತೆ ಡಿಸೈನ್ ಮಾಡಿದ್ದಾರೆ ಭರತ್ ಅವರು. ನಮ್ಮೆಲ್ಲರ ಲೈಫಲ್ಲಿ ನಡೀತಿರುವಂಥ ಕತೆನೇ, ಆದರೆ ಅದರಲ್ಲಿ ಹೊಸತನ ಏನು ಕೊಡ್ಬೋದು, ಅದರಲ್ಲಿ ಇವತ್ತಿನ ಜನ್ರೇಷನಲ್ಲಿ ಏನು ಆಗ್ತಿದೆ ಅದನ್ನು ಇಟ್ಕೊಂಡು ಪ್ರೊಜೆಕ್ಷನ್ ಬೇರೆ ಥರ ಮಾಡ್ತಿದ್ದೀವಿ ಅಷ್ಟೇ. ದ ರಿಯಾಲಿಟಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಹೀರೋಯಿನ್ ಅವರು ಆಶಿಕಾ ರಾವ್ ಅವರು. ಇದರಲ್ಲಿ ನನ್ನ ರೋಲ್ ತುಂಬ ಅದ್ಭುತವಾಗಿದೆ. ಯಾಕಂದರೆ 2 ಶೇಡ್ಸ್ ಬರುತ್ತೆ ಇದರಲ್ಲಿ, ನೆಗೆಟಿವ್ ಪಾಸಿಟಿವ್ ಎರಡೂ. ನೀವು ಟೀಸರಲ್ಲಿ ನೋಡಿದ್ದೀರಾ ವಿಹಾನಿಂದು ಹೇಗೆ ಅವನೊಂದು ಕ್ಯಾರೆಕ್ಟರೇ ಫುಲ್ಲು ಚೇಂಜ್ ಆಗೋವಂಥದ್ದು ಕಾಣಿಸ್ಕೊಳ್ಳುತ್ತೆ. ಇದು ಹೇಗೆ ಹೇಳ್ಬೋದು ಅಂತಂದರೆ, ಸಿನಿಮಾದಲ್ಲಿ ಒಂದು ಹೇಗೆ ಅಂದರೆ ಕ್ಯೂಟ್ ಲವ್ ಸ್ಟೋರಿ ತೋರಿಸ್ತೀವಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ಅದು ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗುತ್ತೆ, ಬೇರೆ ಥರ ಏನಂತಾರೆ ಟೆಂಡೆನ್ಸಿ ತೊಗೊಳುತ್ತೆ, ಚೇಂಜಸ್. ಅಂದರೆ ಕಂಪ್ಲೀಟ್ಲಿ ಟ್ರೈನ್ಡ್ ಅಲ್ಲ, ಓಕೆ. ಆ್ಯಂಡ್ ಲೈಕ್ ಐ ಹ್ಯಾವ್ ಡನ್ 2 ಡ್ರಾಮಾಸ್ ಆ್ಯಂಡ್ ದೆನ್ ಹೀಗೆ ಟ್ರೈ ಮಾಡ್ತಾ ಇದ್ದೆ ಮೂವೀಸಿಗೆ. ದೆನ್ ಹಾಗೆ ಬಂದೆ. ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಲಕ್ಕಿ ಟು ಬಿ ಇನ್ ದಿಸ್ ಟೀಮ್. ಆ್ಯಂಡ್ ಭರತ್ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಕ್ಟ್ ಮಾಡೋಕ್ಕೆ. ಆಮೇಲೆ ಶೂಟಿಂಗ್ ವೈಸ್ ನಾನು ತುಂಬ ಎಂಜಾಯ್ ಮಾಡಿದೆ. ವಿ ವೆಂಟ್ ಟು ಉತ್ತರಾಖಂಡ್ ಫಾರ್ ದ ಶೂಟಿಂಗ್. ಸಾಂಗ್ ಶೂಟ್ ಮಾಡಿದ್ದೀವಿ ನಂದು ಮತ್ತು ವಿಹಾನ್ದು. ಅದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ, ಅದನ್ನು ರಿಲೀಸ್ ಮಾಡಿಲ್ಲ. ಆ್ಯಂಡ್ ದೆನ್ ನಮ್ಮದು ಇಂಟ್ರೊಡಕ್ಷನಲ್ಲಿ ಸ್ಟೋರಿ ಸ್ಟಾರ್ಟಿಂಗಲ್ಲೇ ಒಂದು ಗಣೇಶ ಸಾಂಗ್ ಇದೆ, ಅದು ಮೋಹನ್ ಸರ್ ಅವ್ರು ಕಂಪೋಸ್ ಮಾಡ್ತಾ ಇದ್ದಾರೆ. ಮೋಹನ್ ಬಜರಂಗಿ ಈ ಸಾಂಗನ್ನು ಹೇಗೆ ಕಂಪೋಸ್ ಮಾಡಿದ್ದಾರೆ, ಅದಕ್ಕಿಂತ ಬ್ಯೂಟಿಫುಲ್ಲಾಗಿ ಬಂದಿದೆ ಅದು ಕೂಡ. ಸೊ ಅದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಎಸ್, ಪ್ರೊಡ್ಯೂಸರ್ ಡೈರೆಕ್ಟರ್ ಭರತ್ ಸರ್ ಅವರು ದಯವಿಟ್ಟು ಮಾತಾಡಿದ್ವಿ. ಎಲ್ರಿಗೂ ನಮಸ್ಕಾರ.
ಈಗಾಗಲೇ ನಮ್ಮ ತಂದೆಯವರು 4 ಸಿನಿಮಾ ಮಾಡಿದ್ದಾರೆ, ನಿಮ್ಗೆಲ್ರಿಗೂ ಗೊತ್ತಿದೆ, ವಿಷ್ಣುಕಾಂತ್ ಬೀಜೆ ಅಂತ ಹೇಳಿ. ಸೊ ಆ ಲೆಗಸಿ ಕಂಟಿನ್ಯೂ ಮಾಡೋಣ ಅಂತೇಳಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಈಗ ಸದ್ಯಕ್ಕೆ ಕೇಲ ಅಂತ ಹೇಳಿ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಕೇಲ ಅಂದರೆ ಇವಾಗ ನೀವಾಗಲೇ ಕೇಳಿದ್ರಿ ಅಲ್ಲ, ಬಾಳೆಹಣ್ಣು ಅಂತ, ಅದು ಕೇಲ ಅಷ್ಟೇ, ಅದು ಹಿಂದಿ ವರ್ಡು. ಇದು ಸ್ಯಾನ್ಸ್ಕ್ರಿಟ್ ವರ್ಡು ಕೇಲ ಅಂತ. ಸೊ ಕೇಲ ಅಂತ ಅಂದರೆ ಏನಂತಾರೆ, ಪ್ಲೇಯರ್ ಅಂತ ಅರ್ಥ. ಸೊ ಇಲ್ಲಿ ಯಾರು ಯಾವ ಥರ ಪ್ಲೇಯರ್ ಆಗಿರ್ತಾರೆ ಅನ್ನೋದೇ ಒಂದು ಕಂಟೆಂಟ್ ಆಗಿದೆ. ಇದರಲ್ಲಿ ಲವ್ ಸ್ಟೋರಿನೂ ಇದೆ, ತಾಯಿ ಸೆಂಟಿಮೆಂಟ್ ಇದೆ, ಆಮೇಲೆ ಫ್ರೆಂಡ್ಶಿಪ್ ಇದೆ, ಎಲ್ಲ ಥರನೂ ಕಂಟೆಂಟು ಒಂದು ಟ್ರೈ ಮಾಡಿದ್ದೀನಿ ನಾನು. ಆಮೇಲೆ ಸಂಗೀತಾ ಭಟ್ ಅವರು, ಅವ್ರ ಬಗ್ಗೆ ಹೇಳಲೇಬೇಕಾಗುತ್ತೆ, ಯಾಕಂದರೆ ಅವ್ರು ಯಾವತ್ತೂ ಸ್ಪೆಷಲ್ ಕ್ಯಾರೆಕ್ಟ್ರ್ ಮಾಡಿಲ್ಲ ಅಂತ ಹೇಳಿದ್ರು. ಸೊ ನಮ್ಮ ಸಿನಿಮಾ ನಾವು ಕತೆ ಹೇಳಿದಾಗ ಅವರು ಆಯಿತು ಮಾಡೋಣ ಡೈರೆಕ್ಟ್ರೇ, ಪರವಾಗಿಲ್ಲ, ಒಂದು ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾ, ಸೊ ನಾನು ಇದನ್ನು ಮಾಡ್ತೀನಿ ಅಂತ ಹೇಳಿ ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು ಮಾಡಿಸಿದ್ದೀವಿ. ಸರ್ ಸ್ಪೆಷಲ್ ಕ್ಯಾರೆಕ್ಟರ್ ಅದನ್ನು ರಿವೀಲ್ ಮಾಡಿಬಿಟ್ರೆ ಆ ಕಥೆಯಲ್ಲಿ ಮಜಾ ಇರಲ್ಲ. ಹಾಂ ಅದೇ ಸರ್, ನೋಡೋಣ ಸಿನಿಮಾ ನೋಡಿ. ಸೊ ಇವತ್ತು ಬರಬೇಕಿತ್ತು, ನಾನೇ ಬೇಡ ಮೇಡಮ್ ಇವತ್ತು ಬರಬೇಡಿ, ನಿಮ್ದೊಂದು ಕ್ಯಾರೆಕ್ಟರ್ ಟೀಸರ್ ಬಿಟ್ಟಾಗ ನಾನು ನಿಮ್ಮನ್ನ ಕರ್ಸ್ಕೋತೀನಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಆಲ್ರೆಡಿ ನೀವು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಫೋನ್ ಮಾಡ್ತಿದ್ದಾರೆ ಅಂತ ಮೆಸೇಜ್ ಮಾಡಿದರು. ಇಲ್ಲ ಮೇಡಮ್, ನಾನು ಅದಕ್ಕೆ ಮಾತಾಡ್ತೀನಿ, ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಮೈಕ್ ಹಿಡ್ಕೊಂಡಾಗ ನಾನು ಹೇಳ್ತೀನಿ ಅದನ್ನು ಅಂತ ಹೇಳಿ ಆ ಕ್ಯಾರೆಕ್ಟರ್ ಟೀಸರ್ ಬಿಟ್ಟಾಗ, ಈಗ ನೆಕ್ಸ್ಟ್ ಮಂತ್ ಅವ್ರ ಆಗಸ್ಟಲ್ಲಿ ನಾನು ಅವ್ರ ಕ್ಯಾರೆಕ್ಟರ್ ಟೀಸರ್ ಬಿಡ್ತೀನಿ. ಸೊ ಅದು ಬಿಟ್ಟು ಇನ್ನು ನಮ್ಮ ತ್ಯಾಗರಾಜ್ ಸರ್ ಬಗ್ಗೆ ಹೇಳಲೇಬೇಕು. ಒಂದು 3 ಸಾಂಗ್ ಆಲ್ರೆಡಿ ನಾವು ಲೈವ್ ಮಾಡಿ ಫೈನಲ್ ಸಿಂಗರ್ಸ್ಗೆಲ್ಲ ಆಡಿಸಿ ಡಸ್ಟ್ಬಿನ್ಗೆ ಬಿಸಾಕ್ಬಿಟ್ಟಿದ್ದೀವಿ. ಇಲ್ಲ ಈ ಸಾಂಗ್ ಬೇಡ, ಅದು ಬೇಡ, ಇದು ಬೇಡ ಅಂತ ನಾವು ಒಂಥರ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಆ ಎಕ್ಸ್ಪೆರಿಮೆಂಟಲ್ಲಿ 5 ಸಾಂಗ್ ಕಚ್ಕೋತು. ಒಂದು 10-12 ಸಾಂಗ್ ಮಾಡಿರ್ಬೋದು ಸರ್, ಒಂದು 10-12 ಸಾಂಗಲ್ಲಿ 5 ಸಾಂಗ್ ನಾವು ಫೈನಲ್ ಮಾಡಿದ್ದೀವಿ. ಸೊ ಈ ಸಿನಿಮಾಲಿ 5 ಸಾಂಗ್ ಬರುತ್ತೆ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ ಸರ್ ಬಗ್ಗೆ ಹೇಳಲೇಬೇಕು. ಒಂದೊಂದು ಫ್ರೇಮು ಅದ್ಭುತವಾಗಿ ತೆಕ್ಕೊಟ್ಟಿದ್ದಾರೆ. ಉತ್ತರಾಖಂಡ್ಗೆ ಹೋದಾಗ ನಾವು ಏನೂ ಪ್ಲ್ಯಾನಿಂಗೇ ಇರಲಿಲ್ಲ, ಇಲ್ಲಿಂದ ಹೋದ್ವಿ ಇಮಿಡಿಯೇಟ್ 2 ಡೇಸ್ ಬ್ಯಾಕ್ ನಾವೇನೋ ಫ್ಲೈಟ್ ಟಿಕೆಟ್ ಮಾಡಿಕೊಂಡು ಇಮಿಡಿಯೇಟ್ ಅಲ್ಲಿ ಹೋದ್ವಿ. ಅಲ್ಲಿ ನೋಡಿದ್ರೆ ಬರ್ಫ್ ನಮ್ಗೆ ಬೇಕಿತ್ತು, ಆ ಬರ್ಫ್ ಇತ್ತು. ಸೊ ಅಲ್ಲಿ ಶೂಟಿಂಗ್ ಏನು ಪ್ಲ್ಯಾನಿಂಗೇ ಇಲ್ಲ. ನಮ್ಮ ಕಂಬಿರಾಜು ಅವರು ಕೊರಿಯೋಗ್ರಫಿ ಮಾಡಿದರು ಆ ಸಾಂಗ್ನ. ಅಲ್ಲಿ ನಮಗೆ ಅದ್ಭುತವಾಗಿ ತೆಗೆದುಕೊಟ್ಟಿದ್ದಾರೆ, ಒಂದೊಂದು ಶಾರ್ಟ್ಸೂ ಸೂಪರಾಗಿದೆ. ಅದು ಬಿಟ್ಟರೆ ಇನ್ನು ನಮ್ಮ ಪ್ರಮೋದ್ ಜೋಯಿಸ್ ಅವರು 2 ಸಾಂಗ್ ಬರೆದಿದ್ದಾರೆ. ಗಣೇಶನ್ ಸಾಂಗ್ ಒಂದು ಸಿನಿಮಾ ಓಪನಿಂಗ್ ಅದು ಬಿಟ್ಟು ಇದು ಪುಣ್ಯಾತ್ಗಿತ್ತಿ ಒಂದು ಆಗಿದ್ದೇ ಒಂದು ಮಿರಾಕಲ್. 1/2 ಅವರಲ್ಲಿ ಕಾಂಪೋಸ್ ಮಾಡಿರೋವಂಥ ಸಾಂಗ್ ಇದು. ಇದೆಲ್ಲ ನೀವು ನೋಡಿದ್ದೀರಾ ಹೇಗೆ ಬಂದಿದೆ ಅಂತ. ಇನ್ನು ಈ ಸಾಂಗ್ನ ನೀವೇ ರೀಚ್ ಮಾಡಿಸ್ಬೇಕು. ಇದು ಬಿಟ್ಟರೆ ಇನ್ನು ಬನ್ನಿ ಮೇಲೆ ಯುವ ಅಂತ ಹೇಳಿ ನಮ್ಮ ಸಿನಿಮಾದ ಸೆಕೆಂಡ್ ಲೀಡ್ ಇವರು. ಸೊ ಇವ್ರದ್ದು ಕ್ಯಾರೆಕ್ಟರ್ ಇದೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವ್ರದ್ದು ಒಂದು ಕ್ಯಾರೆಕ್ಟರ್ ಟೀಸರ್ ಬಿಡ್ತೀನಿ ಸರ್. ಫುಲ್ ಮುಗ್ದೋಗಿದೆ, ಟಾಕಿ ಎಲ್ಲ ಕಂಪ್ಲೀಟ್ ಆಗೋಗಿದೆ. ಒಂದು ಸಾಂಗು, ಒಂದು ಫೈಟು, ಸಿನಿಮಾ ಓಪನಿಂಗ್ ಸಾಂಗು, ಓಪನಿಂಗ್ ಫೈಟ್ ಮಾತ್ರ ಪೆಂಡಿಂಗ್ ಇದೆ. ನಮ್ಮ ಮೋಹನ್ ಮಾಸ್ಟ್ರು ಇವ್ರಿಗೆಲ್ಲ ಒಂಚೂರು ಟ್ರೈನ್ ಮಾಡ್ತಾ ಇದ್ದಾರೆ. ಸಿನಿಮಾ ಓಪನಿಂಗ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತೇಳಿ. ನನ್ನ ಕೆರಿಯರೇ ಈ ಸಿನಿಮಾಲಿದೆ. ನನ್ನ ಕೆರಿಯರ್ ಯಾವ ಥರ ಮಾಡ್ಕೋತೀನಿ ಅನ್ನೋದು ಈ ಸಿನಿಮಾಯಿಂದ ಡಿಪೆಂಡ್ ಆಗುತ್ತೆ ಸರ್. ಅದು ಬೇಡ ಸರ್, ಇವಾಗ ಒಳ್ಳೆ ದಿನಗಳಿದೆ ನಂದು, ಅದ್ರ ಬಗ್ಗೆ ಮಾತಾಡ್ತೀನಿ. ಯಾಕಂದರೆ ಹಳೇದನ್ನೆಲ್ಲ ಪಾಸ್ಟ್ ಇಸ್ ಪಾಸ್ಟ್. ಅದಲ್ಲ ಇದು ಬಿಟ್ಟು ನಿಮ್ಗಳ ಮುಂದೆನೇ ರೇಸರ್ ಅಂತ ಶುರು ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ. ಆ ಸಿನಿಮಾ ಆಗಸ್ಟಿಂದ ನಾನು ಟೇಕ್ ಆಫ್ ಮಾಡ್ತೀನಿ. ಯಾಕಂದರೆ ಈ ಸಿನಿಮಾ ಮುಗಿಸ್ಕೊಂಬೋಣ ಅಂತೇಳಿ ಇದನ್ನು ಸ್ಟಾರ್ಟ್ ಮಾಡಿ ಜನವರಿಲಿ ಸ್ಟಾರ್ಟ್ ಮಾಡಿದೆ. ಈಗ ಆಲ್ಮೋಸ್ಟ್ ಮುಗ್ದೋಗಿದೆ ಸಿನಿಮಾ. ಮೇ ಬಿ ಆಗಸ್ಟ್ ಸೆಪ್ಟೆಂಬರಲ್ಲಿ ಸಿನಿಮಾ ರಿಲೀಸ್ ಮಾಡಿಬಿಡ್ತೀನಿ ಸರ್. ಥ್ಯಾಂಕ್ ಯು. ಕತೆ, ಚಿತ್ರಕಥೆ ಮತ್ತು ಪ್ರೊಡಕ್ಷನು ನಂದೇನೆ. ನಮ್ಮ ಪ್ರಮೋದ್ ಜೋಯಿಸ್ ಅವರು ಡೈಲಾಗ್ಸ್ ಬರ್ಕೊಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ನಂದೇ ಇದೆ, ಪ್ರಮೋದ್ ಜೋಯಿಸ್ ಅವರು ಡೈಲಾಗ್ಸ್ ಬರ್ತಿದ್ದಾರೆ. ಅಪ್ಪನ ಸಜೆಷನ್ಸು ಅದೇ ಸ್ಕ್ರೀನ್ ಪ್ಲೇಲಿ ಯಾವ ಥರ ಹೋಗಬೇಕು ಏನು ಎತ್ತ ಅಂತ ಹೇಳ್ಕೊಡ್ತಾಯಿದ್ರು. ಅವ್ರ ಗೈಡೆನ್ಸ್ ಇಲ್ದಿರ ನಾವು ಮಾಡೋಕ್ಕಾಗಲ್ಲ. ಏನೇನು ಸಪೋರ್ಟ್ ಬೇಕೋ ಎಲ್ಲ ತೊಗೊಂಡೆ ಅವ್ರ ಕಡೆಯಿಂದ. ಇಲ್ಲ, ಇನ್ನೂ ತೋರಿಸಿಲ್ಲ. ನೆಕ್ಸ್ಟ್ ವೀಕ್ ಬರ್ತಾ ಇದ್ದಾರೆ, ಅವಾಗ ತೋರಿಸ್ತೀನಿ ಸಿನಿಮಾನ ಅವ್ರಿಗೆ. ಸರ್ ಹೌದು. ನಂದು ಸೂಪರ್ ಬೈಕ್ಸ್ ಮತ್ತು ಸೂಪರ್ ಕಾರ್ಸ್ ಡೀಲರ್ ನಾನು. ಇಂಪೋರ್ಟೆಡ್ ಕಾರ್ಸ್ ಬೈಕ್ಸ್ ಡೀಲರು. ಸೊ ಅದು ಬಿಟ್ಟು ಇವಾಗ ಈ ಕಡೆ ಫುಲ್ ಫ್ಲೆಡ್ಜಲ್ಲಿ ಈ ಕಡೆ ಹಿಡಿದಿದ್ದೀನಿ ಈಗ.
ಎಸ್ ತ್ಯಾಗರಾಜ್ ಸರ್ ದಯವಿಟ್ಟು ಮಾತಾಡಬೇಕು. ಇಂಥ ಒಂದು ಎಲ್ಲರೂ ಎದ್ದು ಕುಣಿಬೇಕು ಅನ್ನೋ ಒಂದು ಬೀಟನ್ನು ಹಾಕಿದ್ದಾರೆ, ದಯವಿಟ್ಟು ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಪುಣ್ಯಾತ್ಕಿತ್ತಿ ಅಂತ ಹೇಳಿ ಸಾಂಗನ್ನು ಇವಾಗಷ್ಟೇ ನೋಡಿದ್ರಿ. ನಮ್ಮದು ಆಲ್ರೆಡಿ ಈ ಸಿಚುವೇಶನ್ಗೆ ಬೇರೆ ಸಾಂಗ್ ರೆಡಿಯಾಗಿ ಹೋಗಿತ್ತು. ದಿಢೀರಂತ ನಂದು ಗಣಪತಿ ಸಾಂಗಿಂದು ಲೈವ್ ನಡೀತಾ ಇದ್ದಾಗ ಮೈಸೂರಲ್ಲಿ ಬಂದರು. ಸರ್ ಒಂದು ಸ್ವಲ್ಪ ಅರ್ಜೆಂಟ್ ಇದೆ ಬಂದುಬಿಡ್ತೀನಿ ಅಂದರು. ಸರಿ ಸರ್ ಬನ್ನಿ, ಹೇಗಿದ್ರು ನಿಮ್ಮದೇ ಲೈವ್ ನಡೀತಿದ್ದಾನೆ. ಬಂದವರೇ ಸರ್ ಆ 2 ಸಾಂಗು ಬೇಡ, ಇಮ್ಮಿಡಿಯೇಟ್ಲಿ ಚೇಂಜ್ ಮಾಡಿಬಿಡೋಣ ಸಾಂಗ್ನ. ಏನು ಸಾಂಗ್ ಚೇಂಜ್ ಮಾಡ್ಬೇಕು ಸರ್ ಅಂತ ಹೀಗೇ ಮಾತಾಡ್ತಾ ಇದ್ದಂಗೆ ಹೇಳಿದ್ರು, ಈ ಥರ ಸಿಚುವೇಶನ್ ಚೇಂಜ್ ಮಾಡಿದ್ದೀನಿ, ಸೆಕೆಂಡ್ ಹಾಫಲ್ಲಿ ನನಗೆ ಸ್ವಲ್ಪ ಬೇರೆ ಥರ ಬೇಕು ಅಂತ. ಆಯಿತು ಅಂತ ಹೇಳಿ ನಮ್ಮ ಪ್ರಮೋದ್ ಜೋಯಿಸ್ ಸರ್ ಬಂದಿದ್ದು ಜೊತೆಗೆ. ಅವ್ರು ಅಲ್ಲೇ ಹೇಗೆ ಅಂತ ಹೇಳಿದ್ರೆ ಅವ್ರದ್ದು ಬಾಂಡಿಂಗು ಈಗ ಚಿತ್ರಕಥೆಯಲ್ಲೂ ಇರ್ಬೋದು ಅಥವಾ ವರ್ಕಲ್ಲಿ ಇರ್ಬೋದು, ಅದು ಹೇಗಿತ್ತೋ ಗೊತ್ತಿಲ್ಲ. ನನ್ನ ಎದುರುಗಡೆ ಬಂದಾಗ ಆನ್ ಸ್ಪಾಟಲ್ಲಿ ಲೈನ್ಸ್ಗಳನ್ನು ಒಂದು ಪೇಪರ್ ಹಿಡ್ದಿಲ್ಲ, ಪೆನ್ ಹಿಡ್ದಿಲ್ಲ ಸರ್. ಹಾಗೇ ಒಂದು ಫ್ಲೋಲ್ಲಿ ಹೇಳ್ಕೊಂಡು ಹಾಗೇ ಒಂದು ಸಾಂಗನ್ನು ರೆಡಿ ಮಾಡಿಕೊಟ್ರು. ಸ್ಟುಡಿಯೋದಲ್ಲಿ ಕುತ್ಕೊಂಡು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಸಾಂಗನ್ನ ಲಿರಿಕ್ಸನ್ನು ಹಾಗೆ ಹೇಳಿದರು, ಅಲ್ಲೇ ಕಂಪೋಸ್ ಆಯಿತು. ಮಾರನೇ ದಿನ ಬೆಳಗ್ಗೆನೇ ಲೈವ್ ಆಯಿತು. ಇಮಿಡಿಯೇಟ್ಲಿ ಚೆನ್ನೈಗೆ ಹೋದ್ವಿ, ಹಾಡ್ತಿದ್ವಿ, ಮಾಸ್ಟರ್ ಮಾಡಿಕೊಂಡು ಇವತ್ತು ರಿಲೀಸು. ವಿತಿನ್ 1 ವೀಕಲ್ಲಿ ಆಗಿರೋವಂಥ ದೊಡ್ಡ ಕೆಲಸ ಸರ್ ಇದು. ಭಾಳ ಖುಷಿ ಆಗುತ್ತೆ, ಯಾಕಂದರೆ ಟೀಮ್ ವರ್ಕ್ ಇದ್ದಾಗ ಒಬ್ರಿಗೊಬ್ರು ಯಾವ ಥರ ಆ ಬಾಂಡಿಂಗ್ ಬೆಳೆಯುತ್ತೋ ಆ ಬಾಂಡಿಂಗು ನಮಗೊಂದು ಸಕ್ಸಸ್ ರೂಟಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಭರತ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಭರತ್ ನಾವು ಎಲ್ಲ ಒಂದು 5 ವರ್ಷದಿಂದ ತುಂಬ ಕ್ಲೋಸ್ ಆಗಿ ಬರ್ತಾಯಿದ್ವಿ. ಹಾಗೆಯೇ ಬಂದರು, ಒಳ್ಳೆ ಒಂದು ಕತೆ ಹೇಳಿದ್ರು. ಒಂದು 2-3 ಕತೆ ಆದಮೇಲೆ ಈ ಕಥೆಯಲ್ಲಿ ತುಂಬ ಫಿಕ್ಸ್ ಆಗೋದ್ರು. ಇದರಲ್ಲಿ ಏನೋ ಒಂದು ಕಂಟೆಂಟ್ ನಮಗೆ ಎಲ್ಲ ಅದೇ ಕೊಡ್ತಾ ಇದೆ, ಸಿನಿಮಾ ತಾನೇ ತೊಗೊತಾ ಇದೆ, ಏನೇನು ಬೇಕು ಅಂತ. ಒಳ್ಳೆ ಸಾಂಗ್ ಇದು ಬೇಕು ಅಂದರು. ಗಣಪತಿ ಹಬ್ಬದ ದಿನ ನಮಗೆ ಸಾಂಗ್ ಸ್ಟಾರ್ಟ್ ಆಗಿದ್ದು ಹೋದ ವರ್ಷ. ಅದು ಬೆಸ್ಟ್ ಆಗ್ತಾ ಬಂದು ಗಣಪತಿ ಕೃಪೆಯಿಂದ ಇವತ್ತು ಈ ಒಂದು ಸಾಂಗ್ ರಿಲೀಸ್ ಆಗೋ ಲೆವೆಲಿಗೆ ಬಂದಿದೆ. ನಮ್ಮ ಸಾಂಗಲ್ಲಿ ಒಟ್ಟು 5 ಸಾಂಗು ಈ ಸಿನಿಮಾದಲ್ಲಿದೆ. ಒಂದು ಗಣಪತಿ ಸಾಂಗು, ಅಮ್ಮ ಸಾಂಗು ನೀವು ಟೀಸರ್ ನೋಡಿದ್ರಿ. ಹಾಗೆ ಪುಣ್ಯಾತ್ಕಿತ್ತಿ ಅಂತ ಹೇಳಿ ಒಂದು ಸಾಂಗು. ಆಮೇಲೆ ಇನ್ನೊಂದು ಬಿ ಕೇರ್ಫುಲ್ ಅಂತ ಹೇಳಿ ಇವರು ನಮ್ಮ ಚೇತನ್ ಸರ್ ಡೈರೆಕ್ಟರ್ ಚೇತನ್ ಸರ್ ಬರೆದಿದ್ದಾರೆ ಲಿರಿಕ್ಸು. ಆಮೇಲೆ ಅಮ್ಮ ಸಾಂಗನ್ನು ಮನೋಜ್ ಸೌಗಂದ್ ಅಂತ ಬರ್ತಿದ್ದಾರೆ. ಅನಿರುದ್ಧ್ ಶಾಸ್ತ್ರಿ ಅವರು ಹಾಡಿದ್ದಾರೆ. ಹೀಗೆ ಒಳ್ಳೊಳ್ಳೆ ಸಿಂಗರ್ಸ್ಗಳು ಹಾಡಿದ್ದಾರೆ. ಈ ಪುಣ್ಯಾತ್ಕಿತ್ತಿ ಸಾಂಗನ್ನು ವೇಲಮುರುಗನ್ ಸರ್ ಹಾಡಿದರು. ಅವರು ಫಸ್ಟು ನಾವು ಹೋದಾಗ ಮಾತಾಡ್ಬೇಕಾದ್ರೆ ಅವರು ಹೇಳಿದರು, ಕನ್ನಡ ನಮಗೆ ಆ ಸ್ಪಷ್ಟತೆ ಬರ್ತಾ ಇಲ್ಲ, ನಾನು ಹೇಗೆ ಟ್ರೈ ಮಾಡಲಿ, ಒಳ್ಳೆ ಸಿಂಗರ್ಸ್ ಹತ್ರ ಹಾಡಿಸಿ ಇನ್ನೂ ಬೆಸ್ಟ್ ಅಂತ. ಬಟ್ ನಾವು ಯಾಕೆ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ, ನಾವು ಶೂಟ್ ಮಾಡಿರೋವಂಥ ಪ್ಲೇಸ್ ಹೇಗಿದೆಯೋ ಆ ಪ್ಲೇಸಿಗೆ ತಕ್ಕಂತೆ ಆ ಭಾಷೆ, ಆ ಪ್ರೊನೌನ್ಸೇಷನ್ ಆ ಥರ ಇದ್ದಾಗ ಇನ್ನೂ ತಮಿಳ್ ಕನ್ನಡ ಅಂದರೆ ಆ ಒಂದು ನೀವು ನೋಡಿದ್ರಿ ಇದು ಲಿರಿಕಲಲ್ಲಿ ಆ ಏರಿಯಾ ಹೇಗಿತ್ತೋ ಅದೇ ಥರನೇ ಒಂಚೂರು ಮೂವ್ ಆಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ವೇಲಮುರುಗನ್ ಸರ್ ಹತ್ರ ಹಾಡ್ತಿದ್ವಿ. ಅವರು ತುಂಬ ಖುಷಿಪಟ್ಟು ಕನ್ನಡದಲ್ಲಿ ನಾನು ಈ ಥರ ಒಂದು ಸಾಂಗ್ ಹಾಡ್ತೀನಿ ಅಂತ ಅವ್ರಿಗೂ ಖುಷಿ ಆಯಿತು. ನಮಗೂ ಒಂದು ಒಳ್ಳೆ ಸಿಂಗರ್ ನಮಗೂ ಹಾಡಿದ್ದಾರೆ ಅಂತ ಖುಷಿಯಾಗಿದೆ. ಹಾಗೆ ಇನ್ನು ಉಳಿದ ಹಾಗೆ ಎಲ್ಲ ನಮ್ಮ ಕನ್ನಡ ಸಿಂಗರ್ಸ್ಗಳನ್ನೇ ಹಾಡ್ತಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಇಲ್ಲ ಸರ್, ಅದನ್ನು ಹೇಳ್ಬಿಟ್ಟಿದ್ದೀನಿ ಬೇಡ ಸರ್ ಅಂತ. ಇಲ್ಲ, ಅದನ್ನೇ ನೆಕ್ಸ್ಟ್ ಅದೇ ಕೆಲಸ ಸರ್. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್, ಧನ್ಯವಾದ ಸರ್. ಆ್ಯಕ್ಚುಲಿ ಥ್ಯಾಂಕ್ ಯು ಸರ್. ಅವರು ಒಂಚೂರು ಇವಾಗ ರಿಲ್ಯಾಕ್ಸ್ ಆಗ್ತಿದ್ದಾರೆ, ನೆಕ್ಸ್ಟ್ ಸರ್ ಹುಷಾರಾಗಿರ್ತಾರೆ ಅಂತ. ಸರ್ ದಯವಿಟ್ಟು DOP ಸರ್ ಮಾತಾಡಬೇಕು ಸರ್. ಅಷ್ಟು ಬ್ಯೂಟಿಫುಲ್ ಆಗಿ ಪ್ರತಿಯೊಂದನ್ನು. ಎಲ್ಲರಿಗೂ ನಮಸ್ಕಾರ ಸರ್. ನನಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ. ನನ್ನನ್ನು ನಂಬಿ ಈ ಸಿನಿಮಾ ನನಗೆ ಕೊಟ್ಟಿದ್ದಾರೆ, ಅದನ್ನ ಚೆನ್ನಾಗಿ ಮಾಡಬೇಕು ಅಂತ ಅಷ್ಟೇ. ಇನ್ನೇನಾದ್ರು ಅವರೇ ಮಾತಾಡ್ತಾರೆ ಬರುತ್ತೆ ಸರ್. ಇಲ್ಲಿ ಉತ್ತರಾಖಂಡು, ಮೈಸೂರು, ಬೆಂಗಳೂರು ಇಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಈ ಸಾಂಗು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಿರ್ದೇಶಕರಿಗೆ ಹಾಗೂ ಅವರೇ ನಿರ್ಮಾಪಕರಿಂದ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ನನ್ನ ನಂಬಿ ಈ ಅವಕಾಶ ಕೊಟ್ಟರು. ಈ ಅವಕಾಶ ಸಿಗೋಕ್ಕೆ ಕಾರಣ ನಮ್ಮ DOP ಸ್ವಾಮಿ ಸರು. ಇವ್ರು ನನ್ನನ್ನು ನಂಬಿ ಕರ್ಕೊಂಡೋಗಿ ಅವ್ರ ಹತ್ರ ಬಿಟ್ಟರು. ನೋಡಿ ಈ ಥರ ರೈಟಿಂಗಲ್ಲಿ ಇದ್ದಾರೆ, ಹೇಗಿದ್ರು ಸಿನಿಮಾಗೆ ಡೈಲಾಗ್ಸು ಇದಕ್ಕೆಲ್ಲ ನೋಡಿ ಅಂತ. ಸೊ ಆ ಸಂದರ್ಭದಲ್ಲಿ ಹೀಗೆ ಡಿಸ್ಕಸ್ ಮಾಡ್ಬೇಕಾದ್ರೆ, ಈ ಸೀಕ್ವೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನಾವಿಬ್ಬರು ಸೇರಿ ಡಿಸೈಡ್ ಮಾಡಿದ್ವಿ, ಈ ಥರದ್ದು ಒಂದು ಸಾಂಗ್ ಮಾಡೋಣ. ಮೇ ಬಿ ಬಂದಿಲ್ಲ ಅಂತ ಒಂದು ಇದರಲ್ಲಿ ಮಾಡಿದ್ವಿ. ಸೊ ಹಾಗೆ ಮೈಸೂರಿಗೆ ಕರ್ಕೊಂಡೋದ್ರು. ಗೊತ್ತಿರಲಿಲ್ಲ ಅವತ್ತೇ ಸಾಂಗ್ ಕಂಪೋಸ್ ಆಗುತ್ತೆ, ಅವತ್ತೇ ರೆಕಾರ್ಡಿಂಗ್ ಲೈವ್ ಎಲ್ಲ ಆಗಿಬಿಡುತ್ತೆ ಅವತ್ತೇ ಅಂತ ಗೊತ್ತಿರಲಿಲ್ಲ. ಸಡನ್ನಾಗೆ ಅವ್ರಿಗೂ ಇಷ್ಟ ಆಯಿತು. ಒಂದು 2 ಲೈನ್ ಹೇಳ್ತಾ ಹೋದೆ. ಯೂಶ್ವಲಾಗಿ ನಮ್ಗೆ ಹೆಂಗೆ ಅಂದರೆ ಕಂಪೋಸ್ ಆಗಿರೋ ಟ್ಯೂನ್ಗೆ ಲಿರಿಕ್ಸ್ ಬರೀತಿದ್ವಿ. ಸೊ ಇದು ಲಿರಿಕ್ ನಾನೊಂದು ಲೈನ್ ಹೇಳ್ತಾಯಿದ್ರೆ ಹಂಗೆ ಕಂಪೋಸ್ ಮಾಡ್ತಾಯಿದ್ವಿ ತ್ಯಾಗರಾಜ್ ಸರ್.
ಇದು ಮೇಜರ್ ಕ್ರೆಡಿಟ್ಸ್ ಆ್ಯಕ್ಚುಲಾಗಿ ತ್ಯಾಗರಾಜ್ ಸರ್ಗೆ ಹೋಗಬೇಕು. ಇಮಿಡಿಯೇಟಾಗಿ ಅಲ್ಲೇ ಕೂತ್ಕೊಂಡು ಕಂಪೋಸ್ ಮಾಡೋದಂದ್ರೆ ಅಷ್ಟು ತಮಾಷೆ ಎಲ್ಲ. ಆಮೇಲೆ ಇನ್ನು ಒಂದೇ ದಿನದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಡಿಸೈಡ್ ಮಾಡಿ ಲೈವ್ ರೆಕಾರ್ಡಿಂಗ್ ಮಾಡಿಸಿ ನಮ್ಮ ಕೈ ಕೊಟ್ಟರು ಸಾಂಗ್ನ. ಅವ್ರಿಗೆ ಇದರಲ್ಲಿ ಮೇಜರ್ ಕ್ರೆಡಿಟ್ಸ್ ಹೋಗಬೇಕು. ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಂದು ಸಲ ನಾನು ಭರತ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ ಆದರೆ ನಾರ್ಮಲಾಗಿ ಹೆಣ್ಮಕ್ಳಿಗೆ ತುಂಬ ಸಂದರ್ಭಗಳಲ್ಲಿ ಪುಣ್ಯಾತ್ಗಿತ್ತಿ ಅಂತ ಹೇಳ್ತೀವಲ್ಲ. ಅಂದರೆ ಒಳ್ಳೆಯವ್ರಿಗೇನೆ ಒಳ್ಳೆ ಕೆಲಸಗಳು ಮಾಡುವಂಥ ತುಂಬ ಹೆಣ್ಮಕ್ಳಿಗೂ ಪುಣ್ಯಾತ್ಗಿತ್ತಿ ಅಂತ ಹೇಳ್ತೀವಲ್ಲ. ಹಾಗಾಗಿ ಕ್ಯಾರೆಕ್ಟರ್ ಪ್ರಕಾರ ಅದು ಆಳವಾಗಿ ಹಿಡಿದಾಗ ಬೇರೆ ಬೇರೆ ಆಯಾಮಗಳು ಬರುತ್ತಲ್ಲಿ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಆ ಸಂಗೀತಾ ಭಟ್ ಅವ್ರು ಸ್ಪೆಷಲ್ ಅಪಿಯರೆನ್ಸ್ ಮಾಡಿದಾರಲ್ಲ, ಪುಣ್ಯಾತ್ಗಿತ್ತಿ ಅನ್ನೋ ಪದ ಸ್ಪೆಷಲ್ ಆಗಿರುತ್ತೆ ಅಂತ ಅವ್ರಿಗೆ ಪ್ಲ್ಯಾನ್ ಮಾಡಿ ನಾವು ಪುಣ್ಯಾತ್ಗಿತ್ತಿ ಈ ಥರ ಅಲ್ಲ ಅದು ಹೀರೋಯಿನ್ಗೆ ಸ್ಪೆಷಲ್ ಅಪಿಯರೆನ್ಸಿಗೆ ಬಂದಿರಲಿಲ್ವಲ್ಲ. ಸೊ ತುಂಬ ಕಡಿಮೆ ಸಾಂಗ್ಸಲ್ಲಿ ಬಂದಿದೆ ಪುಣ್ಯಾತ್ಗಿತ್ತಿ. ಹಾಗಾಗಿ ಇದಕ್ಕೆ ನಿರ್ದೇಶಕರು ಒಪ್ಪಿಗೆ ಸಿಗ್ತಲ್ಲ, ಸೊ ಅದನ್ನೇ ಸಾಂಗ್ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಸೊ ಎಸ್, ಹಾಗೆ ನಮ್ಮ ಯುವರಾಜ್ ಅವರು ಕೂಡ ಇದ್ದಾರೆ. ಕೆ ಶೋಕಿ ನಮಗೆ ಬೈಕ್ನೇ ಗರ್ಲ್ ಫ್ರೆಂಡ್ ಥರ ನೋಡ್ತೀವಿ ನಾವು. ಅದು ಬಂದು ಆ ಕ್ಯಾರೆಕ್ಟರ್ ಹೇಗಿದೆ ಅದ್ರ ಪ್ರಕಾರ, ಯಾಕಂದರೆ ಒಂದು ಹುಡುಗನ ಲೈಫ್ ಹಾಳು ಮಾಡ್ತಾಳೆ ಅನ್ನೋ ಇದರಿಂದ ಆ ಥರ ಬರ್ದಿದೆ. ಅದು ಸಿನಿಮಾಲ್ಲಿ ನೀವು ಜಸ್ಟಿಫಿಕೇಶನ್ ಕೊಡ್ತೀನಿ ಅದಕ್ಕೆ. ಆ ಕ್ಯಾರೆಕ್ಟರ್ಗೆ ಮಾತ್ರ, ಬೇರೆ ಹೆಣ್ಮಕ್ಳಿಗೆ ನಾವು ಹೇಳೋಕ್ಕಾಗಲ್ಲ. ಜನರಲೈಸ್ಡ್ ಅಲ್ಲ ಅದು, ಆ ಕ್ಯಾರೆಕ್ಟರ್ಗೆ ಏನು ಸಂಬಂಧಪಟ್ಟಿದೆಯೋ ಅದಕ್ಕೆ ಸೂಟಬಲ್ ಲೈನ್ಸ್ ಅಷ್ಟೇ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯುವರಾಜ್ ಗೌಡ. ಫಸ್ಟಿಗೆ ಇವತ್ತು ಕೇಳ ಸೆಕೆಂಡ್ ಮೂವಿ ರಿಲೀಸು, ಸೆಕೆಂಡ್ ಸಾಂಗ್ ರಿಲೀಸ್. ಓಕೆನಾ? ಪುಣ್ಯಾತ್ಗಿತ್ತಿ ಒಂಥರ ಟೈಟಲ್ಲೇ ಒಂಥರ ಯೂನಿಕ್ ಆಗಿದೆಯಲ್ಲ. ಅದರಲ್ಲಿ ಕೆಲಸ ಮಾಡಿದವರು ಅಷ್ಟೇ ತುಂಬ ಯೂನಿಕ್ ಆಗಿದ್ದಾರೆ. ನಮ್ಮ ತ್ಯಾಗರಾಜ್ ಸರ್ ಆಗಲಿ ಮತ್ತು ಮೋಹನ್ ಮಾಸ್ಟರ್ ಓಕೆನಾ, ಒಳ್ಳೆ ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ಮೇನ್ ಕಾರಣ ಅಂದರೆ ಈ ಥರ ಸಾಂಗ್ ಔಟ್ಪುಟ್ ಬರಬೇಕಂದ್ರೆ ಇದಕ್ಕೆಲ್ಲ ಬ್ಯಾಕ್ ಸಪೋರ್ಟ್ ಬೇಕಲ್ಲ. ನಮ್ಮ ಭರತ್ ಸರ್ ಓಕೆನಾ, ಆ ಹೊಸೊಬ್ಬರಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಇವಾಗ ನಾನು ಎಲ್ಲೋ ಒಂದು ಮೂಲೆ ಇದೆ ಅಂತ ತಿಳ್ಕೊಳ್ಳಿ, ನನ್ನ ಐಡೆಂಟಿಫೈ ಮಾಡಿ ಟ್ಯಾಲೆಂಟ್ ಇದೆ ಅಂತ ಹೇಳಿ ಒಂದು ಚಾನ್ಸ್ ಕೊಟ್ಟಲ್ಲ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು DOP ಸರ್ ಅವರೇ ನನಗೆ ಮುಖ್ಯ ಕಾರಣ, ಯಾಕಂದರೆ ಈ ಪಾತ್ರ ಸಿಗೋಕ್ಕೆ ಅವರು ನನ್ನ ರೆಕಮೆಂಡ್ ಮಾಡಿದ್ದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನನ್ನಲ್ಲಿ ಅದು ಸರ್ ನಾನು ರಂಗಭೂಮಿ ಕಲಾವಿದ ಸರ್. ನಾನು ಇವಾಗ ನನ್ನ 2ನೇ ಮೂವಿ ಇದು. ಫಸ್ಟ್ ಮೂವಿ ಶಿಖಂಡಿ ಅಂತ ಮೂವಿಲಿ ನಾಯಕ ನಟನಾಗಿ ಮಾಡ್ತಿದ್ದೀನಿ. ಇದು ನನ್ನ 2ನೇ ಮೂವಿ ಕೇಳ. ನನ್ನ ಪಾತ್ರ ರಿವೀಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸರ್ ನನ್ನ ಪಾತ್ರದ ಮೇಲೆ ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಸೊ ಹೇಳೋಕ್ಕಾಗಲ್ಲ ಸರ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕಾಗಲ್ಲ.